ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ ನರೇಗಾ ಯೋಜನೆ ಅಡಿ ಮತ್ತೆ 15ನೇ ಹಣಕಾಸು ಯೋಜನೆ ಅಡಿ ಮತ್ತೆ ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ವತಿಯಿಂದ ಏನೇನು ಕಾಮಗಾರಿಗಳನ್ನ ಮಾಡಿದ್ದಾರೆ ಅದರಿಂದ ದಾಖಲಾತಿ ಪರಿಶೀಲನೆ, ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮತ್ತೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಯಾರ್ಯಾರು ಕೆಲಸಗಳನ್ನ ನಿರ್ವಹಿಸಿದ್ದಾರೆ ಅವರ ಮನೆಗಳನ್ನ ಭೇಟಿ ಮಾಡಿ ಅದರಲ್ಲಿ ಕಂಡುಬಂದಿರುವಂತಹ ಅಂಶಗಳು ಮತ್ತೆ ಸಣ್ಣ ಪುಟ್ಟ ನ್ಯೂನತೆಗಳಿರುತ್ತೆ ಅದನ್ನ ಸಭೆಗೆ ಮಂಡಿಸ್ತೀವಿ. ಮೊದಲನೇದಾಗಿ ಗ್ರಾಮ ಪಂಚಾಯತಿ ವತಿಯಿಂದ ನರೇಗಾ ಯೋಜನೆ ಅಡಿಯಲ್ಲಿ ಏನು ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದರೆ, ದಾಖಲಾತಿಗಳನ್ನ ನಿರ್ವಹಣೆ ಮಾಡಿದ್ದಾರೆ. ಬೇರೆ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ಹೋಲಿಸಿದ್ರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ದಾಖಲಾತಿ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ. ಮತ್ತೆ ಕಾಮಗಾರಿ ಸ್ಥಳದಲ್ಲೂ ಅಷ್ಟೇ ಅಲ್ಲಿ ಏನು ಕೆಲಸ ಆಗಿದೆ ಅದಕ್ಕೆ ಅನುಗುಣವಾಗಿ ಎಂದು ರೆಕಾರ್ಡ್ ಆಗಿದ್ದು, ಜನರು ಅಷ್ಟೇ ಉತ್ತಮ ರೀತಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿರೋದು ನಮಗೆ ಪರಿಶೀಲನೆ ಸಂದರ್ಭದಲ್ಲಿ ಕಂಡುಬಂದಿದೆ. ಸೊ ಅದಕ್ಕೆ ಕಾರಣರಾಗಿರುವಂತಹ ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು, ಗ್ರಾಮ ಪಂಚಾಯತಿ ಪಿಡಿಒ ಮತ್ತೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಹಾಗೂ ತಾಂತ್ರಿಕ ಸಹಾಯಕರೇನಿದ್ದಾರೆ ಇವರೆಲ್ಲ ಸಹಕಾರದಿಂದ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಉತ್ತಮವಾಗಿರುವಂತಹ ನಿರ್ವಹಣೆ ಆಗಿರುವಂತದ್ದು ನಮಗೆ ಪರಿಶೀಲನೆ ಸಂದರ್ಭದಲ್ಲಿ ಕಂಡುಬಂದಿರುತ್ತದೆ. ಸೊ ಏನೇನು ನಿರ್ವಹಣೆ ಮಾಡಿದ್ದಾರೆ ನರೇಗಾ ಯೋಜನೆ ಅಡಿಯಲ್ಲಿ ಗುಣಾತ್ಮಕ ಅಂಶಗಳು ಅಂತಂದ್ರೆ, ಯಾವುದೇ ಒಂದು ಕಾಮಗಾರಿಗಳನ್ನ ಮಾಡಬೇಕು ಅಂತಂದ್ರೆ ಜಿಲ್ಲಾ ಪಂಚಾಯತಿ ವತಿಯಿಂದ ಕ್ರಿಯೋಜನೆ ಅನುಮೋದನೆ ಆಗ್ಬೇಕು ಅಂತ ಇದೆ. ಸೊ ಎಲ್ಲಾ ಕಾಮಗಾರಿಗಳು ಸಹ ಜಿಲ್ಲಾ ಪಂಚಾಯತಿ ವತಿಯಿಂದ ಕ್ರಿಯೋಜನೆ ಅನುಮೋದನೆ ಆಗಿರುತ್ತದೆ. ಎಸ್ಟಿಮೇಟ್ ಗಳನ್ನ ತಯಾರಿಸಬೇಕು ಅಂತಿದೆ, ಅದು ಸಹ ನಿರ್ವಹಣೆ ಆಗಿರುತ್ತದೆ. ಕಾಮಗಾರಿ ಪ್ರಾರಂಭ ಪತ್ರವನ್ನ ನಿರ್ವಹಿಸಬೇಕು ಅಂತಿದೆ, ನಿರ್ವಹಿಸಿರುತ್ತಾರೆ. ನಮೂನೆ 6 ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಯಾರಿಗೆ ಕೆಲಸ ಬೇಕಾಗಿರುತ್ತೆ ಅವರು ಗ್ರಾಮ ಪಂಚಾಯತಿಗೆ ಅರ್ಜಿನ ಸಲ್ಲಿಸಬೇಕು ಅಂತಿದೆ, ಅದನ್ನು ನಿರ್ವಹಣೆ ಮಾಡಿರ್ತಾರೆ. ಇನ್ನು ಅರ್ಜಿ ಸಲ್ಲಿಸಿರೋರಿಗೆ ಕೆಲಸಕ್ಕೆ ಬನ್ನಿ ಅಂತ ವೈಯಕ್ತಿಕ ನೋಟಿಸ್ ಮತ್ತೆ ಸಾರ್ವಜನಿಕ ನೋಟಿಸ್ ಕೊಡಬೇಕಾಗುತ್ತೆ. ಸೊ ಅದನ್ನು ಸಹ ನಿರ್ವಹಣೆ ಮಾಡಿರ್ತಾರೆ. ಎನ್ಎಂಆರ್ ಪ್ರತಿ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಯಾರ್ಯಾರು ಕೆಲಸಕ್ಕೆ ಹೋಗ್ತಾರೆ ಅವರು ಪ್ರತಿದಿನ ಹಾಜರಾತಿ ಹಾಕಿರುವಂತಹ ಪ್ರತಿಗಳನ್ನ ಕಡತದಲ್ಲಿ ನಿರ್ವಹಣೆ ಮಾಡಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಎಂಐಎಸ್ ಪ್ರತಿ ಅಂತ ಕರಿತೀವಿ. ಎಂಐಎಸ್ ಪ್ರತಿ ಅಂತ ಅಂದ್ರೆ ನರೇಗಾ ಯೋಜನೆ ಅಡಿಯಲ್ಲಿ ಯಾರ್ಯಾರು ಕೆಲಸಗಳನ್ನ ಮಾಡಿರ್ತಾರೆ ಅದನ್ನ ಆನ್ಲೈನ್ ಗೆ ಎಂಟ್ರಿ ಮಾಡಿರ್ತಾರೆ. ಸೊ ಆನ್ಲೈನ್ ಗೆ ಎಂಟ್ರಿ ಮಾಡಿರುವಂತಹ ಪ್ರತಿಗಳನ್ನ ಕಡತದಲ್ಲಿ ನಿರ್ವಹಣೆ ಮಾಡಬೇಕು ಅಂತ ನಿರ್ವಹಿಸಿರುತ್ತಾರೆ. ಅಳತೆ ಪುಸ್ತಕ ಇನ್ನು ಏನು ಕೆಲಸಗಳನ್ನ ಮಾಡ್ತಾರೆ ಅಲ್ಲಿಗೆ ಇಂಜಿನಿಯರ್ ಬಂದ್ಬಿಟ್ಟು ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿ ಎಷ್ಟು ಪ್ರಮಾಣದ ಕೆಲಸಗಳನ್ನ ಮಾಡಿರ್ತಾರೆ ಅದನ್ನ ಎಲ್ಲಿ ರೆಕಾರ್ಡ್ ಮಾಡ್ತಾರೆ ಅದನ್ನು ಸಹ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಎಫ್ಟಿಒ ಪ್ರತಿ ಅಂತಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಪಾವತಿ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಇಂದ ಒಂದು ಪ್ರಿಂಟ್ ಬರುತ್ತೆ, ಅದು ಸಹ ನಿರ್ವಹಣೆ ಆಗಿರುತ್ತದೆ. ಹಂತವಾರು ಫೋಟೋಗಳನ್ನು ನಿರ್ವಹಿಸಿರುತ್ತಾರೆ. ಹಂತವಾರು ಫೋಟೋ ಅಂತಂದ್ರೆ ಕಾಮಗಾರಿ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಆ ಜಾಗ ಯಾವ ರೀತಿ ಇತ್ತು, ಕಾಮಗಾರಿ ನಡೀತಿರುವಂತಹ ಸಂದರ್ಭದಲ್ಲಿ ಮತ್ತೆ ಕಾಮಗಾರಿ ಮುಕ್ತಾಯ ಆದ್ಮೇಲೆ ಆ ಜಾಗ ಯಾವ ರೀತಿ ಇದೆ ಅನ್ನೋದಕ್ಕೆ ಹಂತವಾರು ಫೋಟೋಗಳನ್ನ ನಿರ್ವಹಣೆ ಮಾಡಬೇಕು ಅಂತಿದೆ, ಅದು ಸಹ ನಿರ್ವಹಣೆ ಆಗಿರುತ್ತದೆ. ಹಾಜರಾತಿ ಪಟ್ಟಿ, ಚಲನ ಪ್ರತಿ, ಮುಕ್ತಾಯ ವರದಿ. ಇನ್ನು ಸಾಮಗ್ರಿಗೆ ಸಂಬಂಧಪಟ್ಟಂತೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಂದು ಕಾಮಗಾರಿಯನ್ನ ಅನುಷ್ಠಾನ ಮಾಡಿದರೆ ಸಮುದಾಯ ಕಾಮಗಾರಿ, ಅದಕ್ಕೆ ಸಂಬಂಧಪಟ್ಟಂತೆ ಟೆಂಡರ್ ಪ್ರಕ್ರಿಯೆಯನ್ನ ನಿರ್ವಹಿಸಿದ್ದು ಮತ್ತೆ ವೋಚರ್ಗಳನ್ನ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಇನ್ನು ಸಾಕಷ್ಟು ವೈಯಕ್ತಿಕ ಕಾಮಗಾರಿಗಳನ್ನ ಮಾಡಿ ಅದರಲ್ಲಿ ಮೆಟೀರಿಯಲ್ ಬಿಲ್ ಅನ್ನ ಫಲಾನುಭವಿಗೆ ನೀಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಹ್ಯಾಂಡ್ ವೋಚರ್ ಫಲಾನುಭವಿಗೆ ಹ್ಯಾಂಡ್ ವೋಚರ್ ಅನ್ನ ಕಡತದಲ್ಲಿ ನಿರ್ವಹಣೆ ಮಾಡಬೇಕು ಅಂತಿದೆ, ಅದು ಸಹ ನಿರ್ವಹಣೆ ಆಗಿರುತ್ತದೆ. ಇನ್ನು ಸರ್ಕಾರದ ನಿಗದಿತ ಖಾತೆಗೆ ರಾಯಲ್ಟಿ ಮೊತ್ತನ ಜಮಾ ಮಾಡಬೇಕು ಅಂತಿದೆ, ಅದನ್ನು ಸಹ ನಿರ್ವಹಿಸಿರುತ್ತಾರೆ. ಚೆಕ್ ಮೆಜರ್ಮೆಂಟ್ ಅಂತ ನಾವು ಕರಿತೀವಿ. ಚೆಕ್ ಮೆಜರ್ಮೆಂಟ್ ಅಂತಂದ್ರೆ ಇಂಜಿನಿಯರ್ ಏನು ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿ ಎಲ್ಲಿ ರೆಕಾರ್ಡ್ ಮಾಡಿರ್ತಾರೆ ಅದಕ್ಕೆ ತಾಲೂಕು ಪಂಚಾಯತಿಯಲ್ಲಿ ಸಹಾಯಕ ನಿರ್ದೇಶಕರು ಮತ್ತೆ ತಾಂತ್ರಿಕ ಸಂಯೋಜಕರು ದೃಢೀಕರಣ ಆಗಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಇನ್ನು 1 ರಿಂದ 7 ರಿಜಿಸ್ಟರ್ ಅಂತ ಕರಿತೀವಿ. ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಯಾರ್ಯಾರಿಗೆ ಉದ್ಯೋಗ ಚೀಟಿ ಬೇಕು ಅಂತ ಅರ್ಜಿ ಸಲ್ಲಿಸಿರ್ತಾರೆ ಆ ರಿಜಿಸ್ಟರ್, ನೋಂದಣಿ ರಿಜಿಸ್ಟರ್, ಉದ್ಯೋಗ ಚೀಟಿಗಳನ್ನ ಯಾರ್ಯಾರಿಗೆ ವಿತರಣೆ ಮಾಡಿದ್ದಾರೆ ಆ ರಿಜಿಸ್ಟರ್, ಕುಟುಂಬವಾರು ಉದ್ಯೋಗ ರಿಜಿಸ್ಟರ್, ನಡವಳಿ ಪುಸ್ತಕ, 1 ವರ್ಷದ ಅವಧಿಯಲ್ಲಿ ಯಾರು ಕೆಲಸಕ್ಕಾಗಿ ಬೇಡಿಕೆ ಸಲ್ಲಿಸಿದ್ದಾರೆ, ಕೆಲಸ ಹಂಚಿಕೆ ಮತ್ತೆ ಕೂಲಿ ಪಾವತಿ ರಿಜಿಸ್ಟರ್, ಕಾಮಗಾರಿ ವಹಿ, ಆಸ್ತಿ ವಹಿ, ದೂರು ವಹಿ ಮತ್ತೆ ಸಾಮಗ್ರಿ ವಹಿನ ನಿರ್ವಹಣೆ ಮಾಡಬೇಕು ಅಂತಿದೆ, ಅದೆಲ್ಲದೂ ಸಹ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಸಾಮಗ್ರಿ ದಾಸ್ತಾನು ಮತ್ತು ವಿತರಣಾ ವಹಿನ ನಿರ್ವಹಿಸಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ನಗದು ಪುಸ್ತಕನ ನಿರ್ವಹಿಸಿರುತ್ತಾರೆ. ಇನ್ನು ಕಾಮಗಾರಿಗಳಿಂದ ನಮಗೆ ಸಾಕಷ್ಟು ಅನುಕೂಲ ಆಗಿದೆ ಅನ್ನೋದನ್ನ ನಾವು ಪರಿಶೀಲನೆ ಸಂದರ್ಭದಲ್ಲಿ ಗ್ರಾಮಸ್ಥರು ಮಾಹಿತಿಯನ್ನು ನೀಡಿರ್ತಾರೆ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಯಾರು ಜಾಬ್ ಕಾರ್ಡ್ಗಾಗಿ ಅರ್ಜಿಗಳನ್ನ ಸಲ್ಲಿಸಿರ್ತಾರೆ ಅವರೆಲ್ಲರಿಗೂ ಸಹ ಉದ್ಯೋಗ ಚೀಟಿನ ವಿತರಣೆ ಮಾಡಿರ್ತಾರೆ, ಅದರಲ್ಲಿ ಅವ್ರ ಫೋಟೋ ಇರಬೇಕು ಅಂತಿದೆ, ಅದು ಸಹ ನಿರ್ವಹಣೆ ಆಗಿರುತ್ತದೆ. ಇನ್ನು ಪರಿಶೀಲನೆ ಸಂದರ್ಭದಲ್ಲಿ ಯಾರ್ಯಾರು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸಗಳನ್ನ ನಿರ್ವಹಿಸಿರ್ತಾರೆ ಅವರಿಗೆ ಉದ್ಯೋಗ ಚೀಟಿಯಲ್ಲಿ ಕಾಮಗಾರಿ ವಿವರಣೆಯನ್ನ ದಾಖಲಿಸಿರ್ಬೇಕು ಅಂತಿದೆ. ಸಾಕಷ್ಟು ಕಾಮಗಾರಿಯ ಉದ್ಯೋಗ ಚೀಟಿಯಲ್ಲಿ ಕಾಮಗಾರಿ ವಿವರಣೆಯನ್ನ ದಾಖಲಿಸಿರ್ತಾರೆ. ಇನ್ನು ನ್ಯೂನ್ಯತೆ ಅಂತ ಅಂದ್ರೆ ಇದರಲ್ಲಿ ಯಾವುದೇ ರೀತಿ ಹಣಕಾಸಿನ ನ್ಯೂನ್ಯತೆ ಏನು ಆಗಿರಲ್ಲ ಗ್ರಾಮ ಪಂಚಾಯತಿಯಲ್ಲಿ, ಎಲ್ಲರೂ ಸಹ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಆದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಡೈನಾಮಿಕ್ ವಾಲ್ ಅಂತ ಇರುತ್ತೆ, ಅದು ಶಿಥಿಲವಾಗಿರುತ್ತದೆ. ಇನ್ನು ಪರಿಶೀಲನೆ ಸಂದರ್ಭದಲ್ಲಿ 10 ಉದ್ಯೋಗ ಚೀಟಿಯಲ್ಲಿ ಕಾಮಗಾರಿ ವಿವರಣೆಯನ್ನು ದಾಖಲಿಸಿರುವುದಿಲ್ಲ. ಇನ್ನು ಈ ಹಿಂದೆ
ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆ ವತಿಯಿಂದ ಒಂದು ಕಾಮಗಾರಿನ ಅನುಷ್ಠಾನ ಮಾಡಿದ್ರು. ಅದರಲ್ಲಿ 6,510 ರೂಪಾಯಿ ಪೇಮೆಂಟ್ ಅನ್ನ ಮಾಡಿದ್ರು. ಅದು ಕಡತ ಕೊಟ್ಟಿರುವುದಿಲ್ಲ ಅಂತ ಸಾಮಾಜಿಕ ಪರಿಶೋಧನಾ ತಂಡದವರು ಆಕ್ಷೇಪಣೆಗೆ ಗುರುತಿಸಿದ್ರು. ಆ ಕಡತವನ್ನ ಈಗ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿದ್ದಾರೆ. ಅದರಲ್ಲಿ ಏನು ಕಡತದಲ್ಲಿ ನಿಯಮಾನುಸಾರ ದಾಖಲಾತಿಗಳು ನಿರ್ವಹಣೆ ಆಗಬೇಕು, ಆ ದಾಖಲಾತಿಗಳನ್ನು ನಿರ್ವಹಿಸಿರುವುದಿಲ್ಲ. ಮತ್ತೆ ಏನು 6,110 ರೂಪಾಯಿ ಹಣ ಪಾವತಿ ಮಾಡಿದ್ದಾರೆ, ಅದು ವೋಚರ್ಗಳನ್ನ ಕಡತದಲ್ಲಿ ನಿರ್ವಹಣೆ ಮಾಡಬೇಕು ಅಂತಿದೆ. ಅದು ಯಾವುದು ಸಹ ನಿರ್ವಹಿಸಿರುವುದಿಲ್ಲ. ಎಂಬಿ ಒರಿಜಿನಲ್ ಕೊಟ್ಟಿರುವುದಿಲ್ಲ, ಮತ್ತೆ ಎಂಬಿ ಜೆರಾಕ್ಸ್ ಪ್ರತಿನ ಕಡತದಲ್ಲಿ ನಿರ್ವಹಿಸಿರುವುದಿಲ್ಲ. ಹಾಗಾಗಿ 6,510 ರೂಪಾಯಿ ಏನಿದೆ ಅದನ್ನ ಆಕ್ಷೇಪಣೆಗೆ ಗುರುತಿಸಿದ್ವಿ. ಇದು ಸಾಮಾಜಿಕ ಅರಣ್ಯ ಇಲಾಖೆ ಇದಾಗಿರೋದು. ಇದಿಷ್ಟೇ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಕಂಡುಬಂದಿರುವಂತದ್ದು. ಇನ್ನು 15 ಹಣಕಾಸು ಯೋಜನೆ ಅಡಿಯಲ್ಲೂ ಸಹ ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಉತ್ತಮವಾಗಿರುವಂತಹ ಕೆಲಸಗಳನ್ನ ನಿರ್ವಹಿಸಿದ್ದಾರೆ. ದಾಖಲಾತಿನ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಅದರಲ್ಲಿ ಕಂಡುಬಂದಿರುವಂತಹ ಗುಣಾತ್ಮಕ ಅಂಶಗಳು ಅಂತಂದ್ರೆ ಜಿಪಿಡಿಪಿ ಯೋಜನೆ ವೈನ ನಿರ್ವಹಿಸಬೇಕು ಅಂತಿದೆ, ಅದು ಸಹ ನಿರ್ವಹಣೆ ಆಗಿರುತ್ತದೆ. ಗ್ರಾಮ ಸಭೆ, ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಗ್ರಾಮ ಸಭೆಗಳನ್ನ ಮಾಡ್ತಾರೆ ಅದರ ನಡವಳಿ ರೆಕಾರ್ಡ್ ಮಾಡಬೇಕು ಅಂತಿದೆ, ಅದು ನಿರ್ವಹಣೆ ಆಗಿರುತ್ತದೆ. ಸಾಮಾನ್ಯ ಸಭೆ ನಡವಳಿ, ತಿಂಗಳಿಗೆ ಒಂದ್ಸತಿ ನಿಮ್ಮ ಚುನಾಯಿತ ಪ್ರತಿನಿಧಿಗಳೆಲ್ಲರೂ ಸೇರ್ಬಿಟ್ಟು ಒಂದು ಸಭೆನ ಮಾಡಬೇಕು. ಅಲ್ಲಿ ಏನು ಚರ್ಚೆಗಳಾಗುತ್ತೆ ಅದೆಲ್ಲದೂ ಸಹ ರೆಕಾರ್ಡ್ ಮಾಡಬೇಕು ಅಂತಿದೆ. ನಡವಳಿನ ಬರೀಬೇಕು. ಅದರಲ್ಲಿ ಅಧ್ಯಕ್ಷರು ದೃಢೀಕರಣ ಇರಬೇಕು ಅಂತಿದೆ, ಅದೆಲ್ಲದೂ ಸಹ ಉತ್ತಮವಾಗಿ ನಿರ್ವಹಣೆ ಆಗಿರುತ್ತದೆ. ನಗದು ಪುಸ್ತಕ, ಡಿಸಿಪಿ ರಿಜಿಸ್ಟರ್, ದೂರು ವಹಿ, ಆಸ್ತಿ ವಹಿ, ಸಾಮಗ್ರಿ ದಾಸ್ತಾನು ಮತ್ತು ವಿತರಣಾ ವಹಿ, ಸರ್ಕಾರಕ್ಕೆ ಟ್ಯಾಕ್ಸ್ ಏನು ಕಟ್ತಾರೆ ಅದರದ್ದು ರಿಜಿಸ್ಟರ್ಗಳನ್ನ ನಿರ್ವಹಣೆ ಮಾಡಬೇಕು. ಚೆಕ್ ವಿತರಣಾ ವಹಿ, ಇದೆಲ್ಲದೂ ಸಹ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಗ್ರಾಮ ಪಂಚಾಯತಿ ವತಿಯಿಂದ 15 ಹಣಕಾಸು ಯೋಜನೆಗಳಲ್ಲಿ ಏನು ಕಾಮಗಾರಿಗಳನ್ನ ಮಾಡಿದ್ದಾರೆ ಅದೆಲ್ಲದೂ ಸಹ ಕ್ರಿಯಾ ಯೋಜನೆ ಅನುಮೋದನೆ ಆಗಿರುತ್ತದೆ. ಎಸ್ಟಿಮೇಟ್ ಗಳನ್ನ ತಯಾರಿಸಿರ್ತಾರೆ. ಎಸ್ಟಿಮೇಟ್ ಅಲ್ಲಿ ಆಡಳಿತಾತ್ಮಕ ಮಂಜೂರಾತಿ ಸಂಖ್ಯೆ ಮತ್ತೆ ದಿನಾಂಕ ಇರಬೇಕು ಅಂತಿದೆ, ಅದು ಸಹ ನಿರ್ವಹಣೆ ಆಗಿದೆ. ತಾಂತ್ರಿಕ ಮಂಜೂರಾತಿ ಸಂಖ್ಯೆ ನಿರ್ವಹಿಸಿರುತ್ತಾರೆ. ಇದನ್ನ ಗುತ್ತಿಗೆದಾರರ ಮೂಲಕ ಕಾಮಗಾರಿ ಅನುಷ್ಠಾನ ಮಾಡೋದ್ರಿಂದ ಗುತ್ತಿಗೆದಾರರ ಕರಾರು ಒಪ್ಪಂದ ಪತ್ರ ಕಡತದಲ್ಲಿ ನಿರ್ವಹಣೆ ಮಾಡಬೇಕು ಅಂತಿದೆ, ನಿರ್ವಹಿಸಿರುತ್ತಾರೆ. ಸಿಸಿ ಬಿಲ್ಗಳನ್ನ ನಿರ್ವಹಿಸಬೇಕು. ಅದರಲ್ಲಿ ಪಿಡಿಒ ಅಧ್ಯಕ್ಷರು ಮತ್ತೆ ತಾಂತ್ರಿಕ ಅಭಿಯಂತರರ ದೃಢೀಕರಣ ಇರಬೇಕು ಅಂತಿದೆ, ಅದೆಲ್ಲದೂ ಸಹ ಉತ್ತಮವಾಗಿ ನಿರ್ವಹಿಸಿರುತ್ತಾರೆ. ಇನ್ನು ಇವರು ಸಹ ಏನು 15 ಹಣಕಾಸು ಯೋಜನೆಯಲ್ಲಿ ಕಾಮಗಾರಿಗಳನ್ನ ಮಾಡಿದರೆ ಇಂಜಿನಿಯರ್ ಬಂದ್ಬಿಟ್ಟು ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿ ಎಂಬಿ ರೆಕಾರ್ಡ್ ಮಾಡಬೇಕು ಅಂತಿದೆ. ಅದರಲ್ಲಿ ತಾಂತ್ರಿಕ ಅಭಿಯಂತರರು ಪಿಡಿಒ ಅಧ್ಯಕ್ಷರು ದೃಢೀಕರಣ ಇರಬೇಕು ಅಂತಿದೆ, ನಿರ್ವಹಿಸಿರುತ್ತಾರೆ. ಸಂಬಂಧಪಟ್ಟ ಅಧಿಕಾರಿಯವರಿಂದ ಚೆಕ್ ಮೆಜರ್ಮೆಂಟ್ ಆಗಬೇಕು ಅಂತಿದೆ, ಅದು ಸಹ ನಿರ್ವಹಣೆ ಆಗಿದೆ. ಮುಕ್ತಾಯ ವರದಿನ ನಿರ್ವಹಿಸಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಇನ್ನು ಖರೀದಿಗೆ ಸಂಬಂಧಪಟ್ಟಂತೆ 10,000 ಒಳಗಡೆ ಖರೀದಿ ಮಾಡಿದ್ರೆ ಬಿಲ್ಗಳನ್ನ ಇಟ್ಟರೆ ಸಾಕು. 10,000 ಮೇಲ್ಗಡೆ ಖರೀದಿಗೆ ದರಪಟ್ಟಿ ಪ್ರಕಟಣೆ, ಕೊಟೇಶನ್, ಕಂಪೇರೇಟಿವ್ ಸ್ಟೇಟ್ಮೆಂಟ್, ಸಾಮಗ್ರಿ ಸರಬರಾಜು ಆದೇಶ ಮತ್ತೆ ವೋಚರ್ಗಳನ್ನು ನಿರ್ವಹಿಸಬೇಕು ಅಂತಿದೆ, ಅದನ್ನು ಸಹ ಉತ್ತಮವಾಗಿ ನಿರ್ವಹಣೆ ಆಗಿರುತ್ತದೆ. ಆ ವೋಚರ್ ಅಲ್ಲಿ ಪಿಡಿಒ ಅಧ್ಯಕ್ಷರು ದೃಢೀಕರಣ ಇರಬೇಕು ಅಂತಿದೆ, ಅದು ಸಹ ನಿರ್ವಹಣೆ ಆಗಿದೆ. ಇನ್ನು ಕಾಮಗಾರಿಗಳಿಂದ ಅನುಕೂಲ ಆಗಿದೆ ಅನ್ನೋದನ್ನ ಪರಿಶೀಲನೆ ಸಂದರ್ಭದಲ್ಲಿ ಗ್ರಾಮಸ್ಥರು ಮಾಹಿತಿಯನ್ನು ನೀಡಿರುತ್ತಾರೆ. ಇನ್ನು ನ್ಯೂನತೆಗಳು ಅಂದ್ರೆ ಸಣ್ಣ ಪುಟ್ಟ ನ್ಯೂನತೆಗಳು ಅದು ಸರಿಪಡಿಸಿಕೊಳ್ಳುವಂತದ್ದು ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ. ಸೊ ಏನೇನು ಅಂತಂದ್ರೆ ಏನು ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದರೆ ಆ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕವನ್ನು ಅಳವಡಿಸಿರುವುದಿಲ್ಲ. ಇನ್ನು ಬೊಬ್ಬಿ ಶಾಲೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಮುಂದುವರೆದ ಕಾಮಗಾರಿಗೆ ಸಂಬಂಧಪಟ್ಟಂತೆ ಕರಾರು ಪತ್ರದಲ್ಲಿ ಗುತ್ತಿಗೆದಾರರ ಸಹಿ ಇರುವುದಿಲ್ಲ, ಅದು 53,615 ರೂಪಾಯಿ ಇದೆ, ಅದು ಪ್ರಕ್ರಿಯೆ ಉಲ್ಲಂಘನೆ ಎಂದು ಗುರುತಿಸಿದ್ವಿ. ಉಳಿದಂತೆ ಎಲ್ಲಾ ದಾಖಲಾತಿಗಳು ಸಹ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ತಾಲೂಕು ಪಂಚಾಯತಿಯಿಂದ ಸಾಕಷ್ಟು ಕಾಮಗಾರಿಗಳನ್ನ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ. ಅದರಲ್ಲಿ ಕಂಡುಬಂದಿರುವಂತಹ ಉತ್ತಮ ಅಂಶಗಳು ಅಂತಂದ್ರೆ ಅವರು ಸಹ ನಗದು ಪುಸ್ತಕನ ನಿರ್ವಹಣೆ ಮಾಡಿರ್ತಾರೆ, ಕ್ರಿಯಾ ಯೋಜನೆ ತಯಾರಿಸಿರ್ತಾರೆ, ಎಸ್ಟಿಮೇಟ್ ಗಳನ್ನ ತಯಾರಿಸಿದ್ದಾರೆ. ಅದರಲ್ಲಿ ತಾಂತ್ರಿಕ ಮಂಜೂರಾತಿ ಮತ್ತೆ ಆಡಳಿತಾತ್ಮಕ ಮಂಜೂರಾತಿ ಇರಬೇಕು ಅಂತ ಹೇಳಿ ಅದು ಸಹ ನಿರ್ವಹಣೆ ಆಗಿದೆ. ಇವರು ಸಹ ಗುತ್ತಿಗೆದಾರರ ಮೂಲಕ ಕೆಲಸಗಳನ್ನ ಮಾಡೋದ್ರಿಂದ ಗುತ್ತಿಗೆದಾರರ ಕರಾರು ಒಪ್ಪಂದ ಪತ್ರವನ್ನ ಕಡತದಲ್ಲಿ ನಿರ್ವಹಣೆ ಮಾಡಬೇಕು ಅಂತ ನಿರ್ವಹಿಸಿರುತ್ತಾರೆ. ಸಿಸಿ ಬಿಲ್ ಅಲ್ಲಿ ತಾಂತ್ರಿಕ ಅಭಿಯಂತರರು ಮತ್ತೆ ಸಂಬಂಧಪಟ್ಟ ಅಧಿಕಾರಿಯವರಿಂದ ದೃಢೀಕರಣ ಇರಬೇಕು ಅಂತ ಅದು ಸಹ ಉತ್ತಮವಾಗಿ ನಿರ್ವಹಿಸಿರುತ್ತಾರೆ. ಎಂಬಿ ರೆಕಾರ್ಡ್ ಮಾಡಬೇಕು, ಅದರಲ್ಲಿ ತಾಂತ್ರಿಕ ಅಭಿಯಂತರರು ಮತ್ತೆ ಸಂಬಂಧಪಟ್ಟ ಅಧಿಕಾರಿಯವರಿಂದ ದೃಢೀಕರಣ ಇರಬೇಕು, ಚೆಕ್ ಮೆಜರ್ಮೆಂಟ್ ಆಗಿರಬೇಕು ಅಂತಿದೆ, ಅದು ಸಹ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಅಂತವರು ಫೋಟೋ ನಿರ್ವಹಿಸಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಮುಕ್ತಾಯ ವರದಿಗಳನ್ನು ನಿರ್ವಹಿಸಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಕಾಮಗಾರಿಗಳಿಂದ ಅನುಕೂಲ ಆಗಿದೆ ಅನ್ನೋದನ್ನ ಪರಿಶೀಲನೆ ಸಂದರ್ಭದಲ್ಲಿ ಗ್ರಾಮಸ್ಥರು ಮಾಹಿತಿಯನ್ನ ನೀಡಿರ್ತಾರೆ. ಇವರು ತಾಲೂಕು ಪಂಚಾಯತಿಯಿಂದ ಅನುಷ್ಠಾನ ಮಾಡಿರುವಂತಹ ಕಾಮಗಾರಿಯಲ್ಲಿ ನ್ಯೂನತೆಗಳು ಅಂತ ಅಂದ್ರೆ ಸಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೊಡ್ಲೂರು ಪ್ರೌಢಶಾಲೆಯ ನೆಲಕ್ಕೆ ಟೈಲ್ಸ್ ಅಳವಡಿಕೆ ಮತ್ತೆ ವರಾಂಡಕ್ಕೆ ಇಂಟರ್ಲಾಕ್ ಹಾಗೂ ಶಿಕ್ಷಕರ ಶೌಚಾಲಯ ದುರಸ್ತಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಇದರಲ್ಲಿ ಶೌಚಾಲಯಕ್ಕೆ ಎಲೆಕ್ಟ್ರಿಕ್ ಗೆ ಸಂಬಂಧಪಟ್ಟಂತೆ ಕೆಲಸ ಆಗಿದೆ ಅನ್ನೋದನ್ನ ಹಣ ಪಾವತಿ ಮಾಡಿರ್ತಾರೆ. ಅದರ ಪರಿಶೀಲನೆ ಸಂದರ್ಭದಲ್ಲಿ ಶೌಚಾಲಯಕ್ಕೆ ಯಾವುದೇ ರೀತಿ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿರುವುದಿಲ್ಲ. ಹಾಗಾಗಿ 3,253 ರೂಪಾಯಿ ಹಣ ಏನು ಪಾವತಿ ಮಾಡಿದರೆ ಅದನ್ನ ವಸೂಲಾತಿಗೆ ಗುರುತಿಸಿದ್ದೀವಿ. ತಾಲೂಕು ಪಂಚಾಯತಿ ಇದು 3,550 ರೂಪಾಯಿ. ಇನ್ನು ಅದೇ ರೀತಿ ತಾಲೂಕು ಪಂಚಾಯತಿ
ಏನು ಕಾಮಗಾರಿಗಳನ್ನು ಮಾಡಿದ್ದಾರೆ ಅದರಲ್ಲಿ ಸಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತೆಂಗಿನಕೊಪ್ಪ ಅಂಗನವಾಡಿ ನೆಲಕ್ಕೆ ಟೈಲ್ಸ್